ಸ್ಟೇಜ್ ಮೇಲೆ ನಮ್ಮ ಆಲ್ ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್ ಇನ್ ದ ಸ್ಟೇಜ್, ನಮ್ಮ ಎಲ್ಲ ಸ್ಟೂಡೆಂಟ್ಸ್, ಆಲ್ ಸಿಟಿಜನ್, KGF ಮಾಧ್ಯಮ ಮಿತ್ರರು ಎಲ್ಲರಿಗೆ ಮೊದಲಾಗಿ ನಾನು ಧನ್ಯವಾದ ಸಲ್ಲಿಸ್ತೀನಿ. ನೀವು ಎಷ್ಟು ಬೇಗ ಬೆಳಿಗ್ಗೆ ಇಲ್ಲಿ ಬಂದು ನಮ್ಮ 5K ಮ್ಯಾರಥಾನ್ಗೆ ಸೇರಿಸಿದಿರಿ. ಮತ್ತು ಐ ವಾಂಟ್ ಟು ವೆಲ್ಕಮ್ ಯು ಆನ್ ಬಿಹಾಫ್ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್. ಇವತ್ತು ನಾವು ಈ ಮ್ಯಾರಥಾನ್ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ಮತ್ತು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಾನ್ಸರ್ಶಿಪ್ಪಿಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮೆಸೇಜ್ ಕೊಡಲಿಕ್ಕೆ ಇದು ಮ್ಯಾರಥಾನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಫಿಟ್ನೆಸ್ ಫಾರ್ ಆಲ್, ಎಲ್ಲರಿಗೆ ಆರೋಗ್ಯ ಇರಲಿ. ವಿ ಆಲ್ಸೋ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್, ಎಸ್ಪೆಷಲಿ ಯಂಗ್ಸ್ಟರ್ಸ್. ಈಗ ಕಾಲೇಜಲ್ಲಿದ್ದಾರೆ ಅಥವಾ ಕಾಲೇಜಿನ ಹೊರಗಡೆ ಬಂದಿದ್ದಾರೆ. ಯು ಶುಡ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆ್ಯಂಡ್ ಡ್ರಗ್ ಫ್ರೀ ಕರ್ನಾಟಕ ಮತ್ತು ಡ್ರಗ್ ಫ್ರೀ KGF, ಇದು ಎರಡು ಬೋತ್ ಆರ್ ಲಿಂಕ್ಡ್, ಬೋತ್ ಆರ್ ರಿಲೇಟೆಡ್. ನಮ್ಮ ಈಗ ನಾಟ್ ಓನ್ಲಿ ಇನ್ ಸ್ಟೇಟ್ಸ್, ನಾಟ್ ಓನ್ಲಿ ಇಂಡಿಯಾ, ಇಂಟರ್ನ್ಯಾಷನಲಿ ಇದು ಡ್ರಗ್ಸ್ದು ಒಂದು ಭಾಳ ದೊಡ್ಡ ಸಮಸ್ಯೆ ಇದೆ. ಇದು ನಮ್ಮ ಕುಟುಂಬದ್ದು, ನಮ್ಮ ಸಮಾಜದ್ದು ಬಹಳ ಅಪಾಯಕಾರಿ, ಒಂದು ಡೇಂಜರಸ್. ಸೊ ದಯವಿಟ್ಟು ನೀವೆಲ್ಲ ಡ್ರಗ್ಸ್ ಸೇರಬಾರ್ದು. ಯಾರು ಸೇರ್ತಾರೆ ಅವರಿಗೆ ಬುದ್ಧಿ ಮಾತು ಹೇಳಿ, ನಮಗೆ ಮಾಹಿತಿ ಕೊಡಿ. ಈ ಮ್ಯಾರಥಾನ್ದು ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇಸ್ ಟು ಸೇ ನೋ ಟು ಡ್ರಗ್ಸ್. ಲೀಗಲಿ ಆಲ್ಸೋ ಬಹಳ ಸ್ಟ್ರಿಕ್ಟ್ ಕಾನೂನಿವೆ. ನೀವು ಡ್ರಗ್ಸ್ ಸೇರಿಸಿದ್ರೆ ನೀವು ಸೀದಾ ಜೈಲಿಗೆ ಹೋಗ್ತೀರಿ, ನಿಮ್ಮದು ಒಂದು ಕ್ರಿಮಿನಲ್ ರೆಕಾರ್ಡ್ ಬಿಲ್ಡ್ ಆಗುತ್ತೆ, ಮತ್ತು ನಿಮ್ಮದು ಹೆಲ್ತ್ದು ಕೂಡ ಇಟ್ಸ್ ವೆರಿ ರಿಸ್ಕಿ. ಮತ್ತು ನಿಮ್ಮ ಸಮಾಜದಲ್ಲಿ ನಿಮ್ಮ ಏನು ಪ್ರೋಗ್ರೆಸ್ ಆಗ್ಬೋದು, ಗ್ರೋತ್ ಆಗ್ಬೋದು, ಅದು ಕೂಡ ರಿಸ್ಟ್ರಿಕ್ಟ್ ಆಗುತ್ತೆ. ನಾವಿಲ್ಲಿ KGF ಅಲ್ಲಿ ಸೋ ಮೆನಿ ಯಂಗ್ಸ್ಟರ್ ಸಿ ಈಗ ಡ್ರಗ್ಸ್ ಎಲ್ಲಿ ಅವರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದು ಅವರಿಗೆ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಕೂಡ ನಾವು ಅಲ್ಲಿ ಸಹಾಯ ಮಾಡ್ತೀವಿ. ಈ ಓನ್ಲಿ ಪನಿಷ್ಮೆಂಟ್ ಕೊಡಬೇಕದು ನಮ್ಮದು ಉದ್ದೇಶ ಇಲ್ಲ. ಯಾರು ಅಡಿಕ್ಟ್ಸ್ ಆಗಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಿ ಡಿ-ಅಡಿಕ್ಷನ್ಗೆ ಸೆಂಟ್ರಲ್ಲಿ ಕಲಿಸಿ ಅವರಿಗೆ ಮತ್ತೆ ಮೇನ್ ಸ್ಟ್ರೀಮ್ನಲ್ಲಿ ತರಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ. ಮತ್ತು ಯಾರು ಪೆಡ್ಲರ್ಸ್ ಇದ್ದಾರೆ, ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಇಲಾಖೆಯಿಂದ ಮನವಿ ಇದೆ, ನಿಮಗೆ ಏನಾದರೂ ಮಾಹಿತಿ ಇರುತ್ತೆ, ಯಾರ ಮೇಲೆ ಸಸ್ಪಿಷನ್ ಇರುತ್ತೆ ನಮಗೆ ಮಾಹಿತಿ ಕೊಡಿ, ಅವರ ಮೇಲೆ ಖಂಡಿತ ನಾವು ಕ್ರಮ ತಗೊಳ್ತೀವಿ. ಸೊ ಪ್ಲೀಸ್ ಕನ್ವೆ ದಿಸ್ ಮೆಸೇಜ್ and take this message, say no to drugs. It's very dangerous and it will destroy our future, our country's future, your future. ಮತ್ತೊಂದು ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಕೂಡ ಮತ್ತೊಂದು ಮೆಸೇಜ್ ಇದೆ. ಇಲ್ಲಿ ಪೂರ್ತಿ ನಮ್ಮ ಸೈಬರ್ ಕ್ರೈಮ್ಸ್ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಬಹಳ ಮುಖ್ಯದ ಪ್ರಿವೆನ್ಷನ್ ಹೇಗೆ ಮಾಡ್ಬೋದು, ನಿಮಗೆ ಅವೇರ್ನೆಸ್ ಇರಬೇಕು. ನೋ ಬಡಿ ಗಿವ್ಸ್ ಯು ಫ್ರೀ ಮನಿ. ಸೊ ಯಾರು ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ದುಡ್ಡು ಬರುತ್ತೆ 4 ಟೈಮ್ 10 ಟೈಮ್ ಈ ಥರ ದುಡ್ಡು ಬೇಗ ಬರುತ್ತೆ, ಅದು ಅವರ ಮೇಲೆ ನಂಬಿಕೆ ಇಟ್ಕೊಳ್ಬೇಡಿ. ಯಾಕೆ ಕೊಡ್ತಾರೆ? ವಿದೌಟ್ ವರ್ಕ್ ಹೂ ವಿಲ್ ಗಿವ್ ಯು ಮನಿ. ಸೊ ಬಿ ವೆರಿ ಕೇರ್ಫುಲ್. whosoever call you or send message or social media, anybody contact and try to deceive you and try to extract some money, don't give. And if any suspicion, ಯಾರ ಮೇಲೆ ಸಸ್ಪೆಂಡ್ ಇದ್ದರೆ ಇಮಿಡಿಯೇಟ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಎಲ್ಲರೂ ಸಹಾಯ ನಾವು ಕೊಡ್ತೀವಿ. ಮತ್ತು ಏನಾದರೂ ಇಫ್ ಎನಿ ಆಫೆನ್ಸ್ ಹ್ಯಾಪನ್, ಕಾಲ್ 1930 ನಂಬರ್ ಇದೆ. ಅಲ್ಲಿ ಸೈಬರ್ ಕ್ರೈಮ್ ಆದ ತಕ್ಷಣ ನಿಮ್ಮ ಅಕೌಂಟಿಂದ ಎಲ್ಲಿ ಹಣ ಹೋಗುತ್ತೆ ಅದು ಇಮಿಡಿಯೇಟ್ಲಿ ತಕ್ಷಣ ಫ್ರೀಜ್ ಆಗುತ್ತೆ. ಸೊ ನಿಮಗೆ ಹಣ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಸೈಬರ್ ಕ್ರೈಮ್ ಆದ ತಕ್ಷಣ 1930 ಕಾಲ್ ಮಾಡಿ, ಸ್ವಲ್ಪ ಎಚ್ಚರಿಕೆಯಾಗಿರಿ. ಈ ಮೆಸೇಜ್ ಬಾಕಿ ಎಲ್ಲರಿಗೆ, ನಿಮ್ಮ ವಯಸ್ಸು ನಾಗರಿಕರು ಕೂಡ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೆ ಕೊಡಿ. ಬಿ ಅವೇರ್, ದೆನ್ ಓನ್ಲಿ ವಿ ಕ್ಯಾನ್ ಪ್ರಿವೆಂಟ್ ದಿಸ್ ಕ್ರೈಮ್. ಮತ್ತು ಬೇರೆ ಏನಾದರೂ ಸಮಸ್ಯೆ, ಎನಿ ಎಮರ್ಜೆನ್ಸಿ ಸಿಚುವೇಶನ್ 112 ನಮ್ಮ ಪೊಲೀಸ್ ನಂಬರ್ ಇದೆ. 10 ನಿಮಿಷ ಒಳಗಡೆ ನೀವು ಎಲ್ಲಿ ಇರ್ತೀವಿ ಅದೇ ಜಾಗೆಯಲ್ಲಿ ನಾವು ಪೊಲೀಸ್ ವೆಹಿಕಲ್ ಬರುತ್ತೆ, ನಿಮಗೆಲ್ಲ ಸಹಾಯ ಮಾಡ್ತಾರೆ. ಮತ್ತು ಈಗ ಮತ್ತೊಂದು ನಿಮಗೆ ಎಲ್ಲರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಈಗ ಮ್ಯಾರಥಾನ್ನಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಈ ಜೋಶಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಇದು ಕಂಪ್ಲೀಟ್ ಆಗಂದ್ರೆ ಮತ್ತೊಮ್ಮೆ ಇಲ್ಲೇ ಬನ್ನಿ, ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರುತ್ತೆ, ತಿಂಡಿ ಕೂಡ ಇರುತ್ತೆ. ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್ ಟು ಕಮ್.